ತಂಗಿ, ನಾನೇ ನಿನ್ನ ಮುದ್ದಿನ ಮಣಮತ ಮುರಾರಿ. ಅಯ್ಯೋ ಹೇಳಿ ಹೊಡಿ ಬಂದಿತ್ತಿ. ಅಯ್ಯೋ ಮೊದಲ ಹೇಳ್ಬಾರ್ದನ, ಕೇಳಿ ಹೊಡೆಸ್ಕೋತಿ ಏನನಿ. ನೀವ್ ಹೊಡೆಯಕ್ರಿ ಅಂತ ನಾ ಬೆಳತಾನ ಹೊಡೆಸ್ಕೊಳಕ್ ಮೊದಲೇ ಹೇಳಬಾರ್ದನ, ಬುದ್ಧಿ ಕಟ್ಕೊಂಡ ಬರ್ತಿದ್ದೆ. ಕರೆಕ್ಟ್ ನಿನ್ನ ಹೊಡ್ಯಾಂಗ ಸೆಂಟ್ರಿಕ ಹೊಡಿತಿದ್ನಲ್ಲ. हे प्रभु, हे हरिराम कृष्ण जगन्नाथ प्रेमानंद, ये क्या हुआ? ये रोटी तो पड़ गई। ಗಾಬರಾಗೋಡ ತೆಲಿ ತೆಲಿ. ಬಾ ಬಂದಿಯ. ಹಂಗೇನಾರ ನೀ ಮಾಡಿದ್ದೆ ಅಂದ್ರ ನಮ್ಮಪ್ಪ ಇವರಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರನ ದೋಸ್ತ. ನಿನ್ನ ಕೋಳಿ ಕಾಲದಲ್ಲ, ಎರಡು ಕಾಲ ಹೊಡೆದ ಕೋಲಾಟನ ಆಡ್ತಿದ್ದೆ. ಈ ನನ್ನ ಕೆಬ್ಬುಣಂತದ ಬೌಡಿಗೆ ಏನಾದರೂ ಮುಟ್ರ ಟ್ರೀಟ್ಮೆಂಟ್ ಕೊಡಾಕ ನೀ ಅದಿಲ್ಲ. ನಮ್ಮೂರ ಫೇಮಸ್ ನರ್ಸ್ ಬಾಯಿ ಮದರಂಗಿ. ಅವ ಎಪ್ಸಂಗಿಲ್ಲ ಯಾಕೆ ಬಿಡು. ಒಂದು ಮನೆಗೆ ತಗೊಂಡ್ರೆ ಒಂದು ತಾಸು ನಿದ್ದೆ ಬರುತ್ತೆ. ಒಂದು ನಿದ್ದೆ ಗುಳಿಗೆ ತಗೊಂಡ್ರ ಎಷ್ಟು ತಾಸು ನಿದ್ದೆ ಬರ್ತೈತಿ? ಒಂದು ತಾಸು ನಿದ್ದೆ ಬರುತ್ತಾ? ಒಂದು ಗುಳಿಗೆಗೆ 1 ತಾಸು ಆದ್ರ 6 ಗುಳಿಗೆಗೆ 6 ತಾಸು. ಆ 6 ಗುಳಿಗೆ ರೊಕ್ಕ ನಾನಾ ಕೊಡ್ತಿರ್ತಾರೆ. ನಿಮ್ಮ ಅಪ್ಪಗ ಈ 6 ಗುಳಿಗೆ ಹಾಕಿ ಅವನ ಮನಗಿಸಿ ಬಾರ. ಯಾಕಂತ ಕೇಳ್ತಿಲ್ಲ, ಸಾಕಾಗೈತೆ ಅವನ ಆಟ. ನಾ ಎಲ್ಲಿ ಹೊಕ್ಕಣ ಅಲ್ಲಿ ಸಂಡಾಸ್ ಹೋದಾಗ ಹಂದಿ ಬೆಣ್ಣಿತ ಬೆನ್ನ ಹತ್ತಿರ್ತಾನ. ಅಷ್ಟು ಗುಳಿಗೆ ನಾ ನಮ್ಮ ಅಪ್ಪ ಹೋದ ಹಾಕ್ಸಿದಿ ಅಂದ್ರೆ ನಮ್ಮ ಪರ್ಮನೆಂಟ್ ನಿದ್ದೆ ಮಾಡ್ತಾನ. ಬಾಳ ಚಲೋ ಆಗ್ತಾರ. ಮುಂದೆ ನಮ್ಮ ದಾರಿ ಯಾರು ಅಡ್ಡ ಬರಂಗಿಲ್ಲ. ನಿಮ್ಮಪ್ಪನ ಹಿಂಗ ಸಾಯ್ ಹೊಡೆದ ಎಲ್ಲ ನೀನು. ನನ್ನ ಮಗನ ಲವ್ ಸ್ಟೋರಿಗೆ ಅಡ್ಡ ಆಗಬಾರ್ದು. ಮುಂದೆ ಸಸಿ ಕೈಲಿ ತಿನ್ನೋದು ರೊಟ್ಟಿ ತಿನ್ನಬಾರ್ದು ಅಂತ ಅವ್ರ ಮ್ಯಾಗ ಸೇರ್ಯಾರ. ಹೌದಾ? ಓಲಿ ಇಡಿ ಇಡಿ ಬರ್ತ ಹಿಂಗ ಕೊಡ್ತೀವಿ ಕಾಂಡಮ್ ಪಾಕೆಟ್ ಮುಚ್ಚಿ ಕೊಟ್ಟಂಗ. ಪಬ್ಲಿಕ್ ಐತ್ಲೆ ಆಯ್ತು ಹೊಡಿಬೇಡ್ಲಿ ಅಪ್ಪ. ಮೊನ್ನೆ ನೀ ಹೇಳಿದ್ಯಲ್ಲ ಮೈಕೈ ಬಹಳ ನೋಸಾಕತ್ತವ ಅಂತೇಳಿ. ಅದಕ್ಕಂದ್ರೆ ಒಂದು ಮೈಕೈ ನೋವು ಎಲ್ಲ ಬಟ ಬಾಯಿಲ ಅಂದ್ರ ಗುಳಿಗೆ ತಂದು ಕೊಡ್ತೀವಿ. ಇದನ್ನ ರಾತ್ರಿ ಅರ್ಧ, ಮಧ್ಯಾಹ್ನ ಅರ್ಧ, ಮುಂಜಾನೆ ಅರ್ಧ ನುಗ್ಗಿ ಮಕ್ಕೊಂಡ್ಬಿಡು ದೋಸ್ತ. ಮದರಂಗಿ ಅಪಶಕುನ ಮಾಡಿದ್ ನೋಡು. ಇವತ್ತ ನಮ್ಮ ವಜ್ರ ಕಾಂತ ಡ್ರೈವರ್ ಅವ ಮಾಳಿ ಬಸ ಕೈ ಕೊಟ್ಟಾನಂತ. ಹೀಗಾಗಿ ಅವನು ಕರ್ಕೊಂಡು ಹುಬ್ಳಿಗೆ ಹೊಂಟೇನ. ಏನದು? ಅದರ ಕಾಳಜಿ ನೀ ಬಿಡ. ಮುಂದ 2 ಗುಂಡನು ಹೆಡ್ಲೈಟ್ ಹಚ್ಚಿ ಕೆಳಗೆ ಗೇರ್ ಆಯ್ತು ಹೊಡ್ಯಾಕಂದ್ರ ಹಗಲ್ಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಏಕೂ ಸಾಕಿ ನನ್ನ ಹೊಡೆತಕ್ಕ ಗಾಡಿ ಉಯ್ ಅಂತ ನೋಡ. ಏಕೂ ಸಾಕಿ ನನ್ನ ಹೊಡೆತಕ್ಕ ಹೀಟಿಗೆ ಹೆಚ್ಚಾಗಿ ಗಿರಿಸಬೇಕಂತ ಒದರ್ತೈತಿ. ಅದರಾಗ ನಮ್ಮೂರಾಗ ಬಹಳ ಫೇಮಸ್ ಮಿಸ್ತ್ರಿಗಳು ಅದಾರ. ನಮ್ಮ ಕರಿ ಸಿದ್ದೇಶ್ವರ ಗ್ಯಾರೇಜ್ ಅಂದ್ರ ಊರಾಗ ಒಂದು ಬ್ರ್ಯಾಂಡ್ ಐತಿ. ಏನ್ ಕೇಳ್ತಿ ಅಂದ್ರ ಅದ್ರಾಗ ಸಸರಾದೇವಿ ಅವರು, ನಮ್ಮ ರಾಜು ಅವರು ಗಿರಿ ಸೇರಿಸಿ ಆಯಿಲ್ ಚೇಂಜ್ ಮಾಡಾಕ ಬಹಳ ಫೇಮಸ್ ಅದಾರ ನೋಡ. ನೀ ಇಷ್ಟು ಚಂದ ಹೊಡಿತಿ ಅಂದ್ರ ನಂದು ಒಂದ್ ಐತಿ. ಏನು ನಿಂದು? ಆಂಬುಲೆನ್ಸ್ ಗಾಡಿ ಮೊದಲ ಹೊಸದೈತಿ. ಆದ್ರೆ ಹೊಸಾದಿದ್ರೆ ಏನಾಯ್ತು ಬಿಡ. ನಮ್ಮ ರವಿನ ಕೈಯಾಗ ರಾಜನ ಕೈಯಾಗ ಎಂತಂದ ಗಾಡಿಗಳು ತಡೆದಿಲ್ಲ. ಇನ್ನು ಹೊಸ ಗಾಡಿ ಇದ್ದ ಇಂತ ಹಳಿ ಗಾಡಿ ಬಿಡ್ತಾರಣ, ಅದ್ರ ಕಾಳಜಿ ನೀ ಬಿಡ. ಆಗಾಗ ಗಿರಿ ಸೇರಿಸಿ ಹೊಡ್ಯಾಕತ್ ನಾನು ತಾವ ಸಡ್ಲಕ್ಕಾವ. ಗಾಡಿ ಇಂಜನ್ಗಳು ದಿನ ಕಳೆದಾಗ ನಾ ಎಷ್ಟು ಸಲ ಹೊಡಿತೀನಿ, ಯಾವಾಗ ಹೊಡಿತೀನಿ ಒಂದು ನನಗೆ ತಿಳಿಯಾಗ ಬರಂಗಿಲ್ಲ. ಹಂಗಾರ ಮತ್ತೆ ಅಕ್ಕ ಹೆಂಗಿದ್ರು ಬಂದ ಬಿಟ್ಟು ಹೊಡ್ಯಾಕ ನಮ್ಮ ಆಂಬುಲೆನ್ಸ್ ಹೊಡಿಬೇಕು ಅಂದ್ರೆ
ಅಯ್ಯೋ ಮದರಂಗಿ ಇಟ್ಟು ನನಗೆ ನೀ ಪರ್ಮಿಷನ್ ಕೊಟ್ರ ಮುಂದಿನ ಏನು ಕೇಳ್ತೆ ಬರ್ತಾ ಹೆಂಗಿದ್ರು ನಮ್ಮ ಒಗಾರ ವಜ್ರಕಾಂತ ಕರ್ಕೊಂಡು ಹುಬ್ಳಿಗೆ ಹೊಂಟೇನು ಹುಬ್ಳಿನ ಹೊರಾಗ ನೀ ಹೆಂಗಿದ್ರು ಧಾರವಾಡ ಮೇಲೆ ಬರಬೇಕು ಅಲ್ಲಿ ಇರ್ತಾವಲ್ಲ ಸ್ಪೆಷಲ್ ಬೇಡಿ ಬರುವಾಗ ನೀನು ತರ್ತೀನಿ ಹುಬ್ಬಳ್ಳಿ ಲಾಜನಾಗ ವಸ್ತಿ ಮಾಡಾಗ ಚುಮ್ಕಂಡಿ ಲಾಜರಾಗ ನಮ್ಮ ಜಮಖಂಡಿ ಬಸ್ ಸ್ಟ್ಯಾಂಡ್ ಬೇಡದ್ರ ನಮ್ಮ ಹಳವಾಡಿ ಮಾಧವನ ಸಾಟ್ ಐತಿ ಅಲ್ಲಿಗೆ ಬಾ ಎಲ್ಲಿಗೆ ನಮ್ಮ ಮಾಮನ ಸಾಟ ಮಾಮ ಚಡ್ಡಿ ಕಟ್ಟ ಆಮೇಲೆ ಶೆಟ್ಟಿ ಕರ್ಕೊಂಡು ಹೋಗು ಸಡ್ಡಿ ಇವಾಗ ತೋರ್ತೀನಿ ಚಡ್ಡಿನು ನೀನಂತ ನೆಕ್ಸ್ಟ್ ನೀ ಎಲ್ಲಾರು ನೋಡಿಬೋದ ಆ ಹುಣ್ಣೂರಾಗಿ ಹುಡಿ ನೋಡಿದ್ ಬಹಳ ಕಠಿಣ ಐತಿ ನೀ ಎಲ್ಲಿ ಐತಿ ಅಲ್ಲಿ ನಿಮ್ಮೂರ ಹಳ್ಳದಾಗ ಮಾತಿನ ಗಿಳಿಯೇ ಮೂಕಳಾದಯ ಹೋಗಿ ಹೋಗಿ ಕುತ್ತಾಳಕಿನೂ ಇಲ್ಲೇ ದಯವಿಟ್ಟು ಎಲ್ಲ ಪ್ರೇಕ್ಷಕರ ವಿನಂತಿ ಈ ನಮ್ಮ ನಾಟಕ ಇರೋದು ಯೂಟ್ಯೂಬ್ ಲೈವ್ ಐತಿ ಯಾರಾದ್ರೂ ಬೇಕಾದ್ರೂ ಯೂಟ್ಯೂಬ್ ಲೈವ್ ನೋಡ್ಬೋದು ಬಾಯ್.